ಪ್ರಿಯ ಕೇಳಿಗರೆ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಭಾರತೀಯ ಶೈಕ್ಷಣಿಕ ವಲಯದಲ್ಲಿ ವ್ಯಾಪಕವಾಗಿ ಕೇಳಿಬರುವ ಹೆಸರು ಅಂತ ಹೇಳಿದ್ರೆ ಪ್ರೊಫೆಸರ್ ವಿಷ್ಣುಕಾಂತ್ ಎಸ್ ಚಟಪಳ್ಳಿಯವರು. ಇವರು ಕರ್ನಾಟಕದ ಗದಗ್ನಲ್ಲಿರುವ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯದಲ್ಲಿ ಉಪಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಇದರ ಸಲಹೆಗಾರರಾಗಿ ಮತ್ತು ಉನ್ನತ ಶಿಕ್ಷಣ ನೀತಿ, ಮಾನವ ಸಂಪನ್ಮೂಲ ನಿರ್ವಹಣೆ, ಕೌಶಲ್ಯಾಭಿವೃದ್ಧಿ ಈ ಕುರಿತು ಅನೇಕ ಸಂಶೋಧನಾತ್ಮಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ 12 ವರ್ಷಗಳ ಪೂರೈಸಿರುವ ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಕೌಶಲ್ಯಾಭಿವೃದ್ಧಿ ಕ್ಷೇತ್ರದಲ್ಲಿ ಆಗಿರುವಂಥ ಬದಲಾವಣೆ ಮತ್ತು ಪ್ರಗತಿಯ ಕುರಿತು ಈಗ ನಾವು ಒಂದಿಷ್ಟು ಮಾತನಾಡುವಂಥ ಸಮಯ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಚಟಪಳ್ಳಿಯವರಿಗೆ. ನಮಸ್ಕಾರ ಸರ್. ನಮ್ಮ ಪ್ರಧಾನಮಂತ್ರಿಗಳು ಒಂದು ವಾಕ್ಯವನ್ನು ಹೇಳಿದರು, ಹೊಸ ಪೀಳಿಗೆಯ ಕೌಶಲ್ಯ ಅಭಿವೃದ್ಧಿಯು ರಾಷ್ಟ್ರೀಯ ಅಗತ್ಯವಾಗಿದೆ ಮತ್ತು ಇದು ಆತ್ಮನಿರ್ಭರ ಭಾರತದ ಅಡಿಪಾಯವಾಗಿದೆ ಅಂಥೇಳಿ ಅವರು ವಿಶ್ವ ಯುವ ಕೌಶಲ್ಯದ ದಿವಸದಂದು ಕರೆ ಕೊಟ್ಟಿದ್ದರು. ಸರ್, ಈಗ ನಾವು ನಿಜವಾದ ಅರ್ಥದಲ್ಲಿ ಕೌಶಲ್ಯವನ್ನು ನಾವು ಯಾವ ಥರ ನೋಡಬೇಕು ಮತ್ತು ಅದನ್ನು ಈಗ ಪ್ರಸಕ್ತ ಸನ್ನಿವೇಶಕ್ಕೆ ಅಳವಡಿಸಿಕೊಳ್ಳುವಂಥ ಚಿಂತನೆ ಯಾಕೆ ಪ್ರಸ್ತುತ ಅಂತ ಅನಿಸುತ್ತೆ ನಿಮಗೆ? ಆತ್ಮನಿರ್ಭರವಾಗಿ ಭಾರತ ಆಗಬೇಕು ಅಂದರೆ ಅದು ಯುವಕರ ಮುಖಾಂತರ ಆಗಬೇಕು. ನಿಜ. ಬರುವಂಥ ಬದಲಾವಣೆಗೆ ತಕ್ಕಂತೆ ಕೌಶಲ್ಯಗಳು ಕೂಡ ಅವಶ್ಯಕತೆ ಇರುವ ಹಾಗೆ ಬದಲಾಗಬೇಕಾಗತ್ತೆ. ಆ ರೀತಿಯಿಂದ ನಮ್ಮ ಪ್ರಧಾನಮಂತ್ರಿಗಳು ದೂರದೃಷ್ಟಿ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಓಕೆ, ಈಗ ಕೌಶಲ್ಯ ಅನ್ನುವಂಥದ್ದು ಬಹಳ ತಲೆತಲಾಂತರಗಳಿಂದ ನಾವು ಕೇಳ್ಪಟ್ಟಿರ್ತಕ್ಕಂಥ ಒಂದು ಪದವಾಗಿದೆ. ಈಗ ಯಾಕೆ ಅದು ಹೆಚ್ಚು ಪ್ರಸ್ತುತ ಅಂತ ಅನಿಸುತ್ತೆ? ಭಗವದ್ಗೀತೆಯಲ್ಲೇ ಅದರ ಉಲ್ಲೇಖ ಇದೆ, ಯೋಗ ಕರ್ಮಸು ಕೌಶಲಂ ಅಂಥೇಳಿ. ಅಂದರೆ ಕರ್ಮದಿಂದ ಕೌಶಲ್ಯ ಮಾಡಿ ಅದರಿಂದ ನಾವು ಮುಕ್ತಿ ಪಡಿಬೇಕು ಅನ್ನುವಂಥದ್ರದ್ದು ನಮ್ಮ ದೇಶದ ಹಿಂದಿನ ಕಾಲದಿಂದನೂ ಅದು ಬಂದಿದೆ. ನಿಜ. 12ನೇ ಶತಮಾನದಲ್ಲೇ ಬಸವಣ್ಣವ್ರು ಹೇಳಿಬಿಟ್ರು, ಕಾಯಕವೇ ಕೈಲಾಸ ಅಂತ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಆವಾಗಲೇ ಹೇಳಿದರು. 64 ಕೌಶಲ್ಯಗಳು ನಮ್ಮ ದೇಶದಲ್ಲಿ ಪ್ರತಿ ಗ್ರಾಮದಲ್ಲಿ ಇತ್ತು. ಹೀಗಾಗಿ ಸ್ವಾವಲಂಬಿ ಸಮೃದ್ಧ ಸಮಾಜ ನಮ್ಮ ಗ್ರಾಮಗಳು ಆಗಿದ್ದು. ಅಂದರೆ ಎಲ್ಲ ಕೌಶಲ್ಯಗಳಲ್ಲಿ ನಮ್ಮ ದೇಶ ಭಾಳ ಮುಂದುವರೆದಿತ್ತು. 21ನೇ ಶತಮಾನ ಒಂದು ಹೊಸ ರೀತಿಯಿಂದ ಬದಲಾವಣೆ ಆಗಕ್ಕೆ ಶುರುವಾದಾಗ ಜಗತ್ತಿಗೆ ಅನ್ನಿಸ್ತು, ನಾವು ಇಷ್ಟು ಮುಂದುವರೆದಿದ್ದೀವಿ, ಬಟ್ ಅದಕ್ಕೆ ತಕ್ಕಂತೆ ನಮ್ಮ ಕೌಶಲ್ಯಗಳು ಇಲ್ಲ ಅಂತೇಳಿ. ಜಗತ್ತು ಯಾವಾಗ ಎಚ್ಚರಗೊಂಡ್ತೋ ಅದೇ ಸಮಯದಲ್ಲಿ ನಾವು ಕೂಡ ಎಚ್ಚರಗೊಂಡು ಭಾರತದಲ್ಲಿ ಈ 2 ದಶಕಗಳಿಂದ ಕೌಶಲ್ಯಕ್ಕೆ ಬೇಕಾಗಿರ್ತಕ್ಕಂಥ ಒತ್ತು ಕೊಡುವಂಥ ಪ್ರಯತ್ನ ನಡೆದಿದೆ. ಅಂದರೆ ಈಗ ನಮ್ಮ ಪರಂಪರೆಯನ್ನು ನೋಡಿಕೊಂಡು ಮುನ್ನಡಿ ಇಡುವಂಥ ಒಂದು ಪ್ರಯತ್ನ ಇದಾಗಿದೆ ಅಂಥೇಳಿ. ಕೌಶಲ್ಯ ಅಂತ ಹೇಳಿದ್ರೆ ಕೇವಲ ಅಕ್ಷರಸ್ಥರು ಮತ್ತು ವಿದ್ಯಾವಂತರು ಮಾತ್ರ ಬರುವಂಥದ್ದಲ್ಲ, ಅನಕ್ಷರಸ್ಥರು ಮತ್ತು ಅವಿದ್ಯಾವಂತರು ಬಹಳ ಜನ ಇದ್ದಾರೆ ನಮ್ಮಲ್ಲಿ. ಸೊ ಅಂಥವ್ರಿಗೂ ಕೂಡ ಈ ಒಂದು ಕೌಶಲ್ಯದ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಈ ಚಿಂತನೆಯ ಹಿಂದೆ ಇರತಕ್ಕಂಥದ್ದು ಅಂಥೇಳಿ. ಸೊ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾ ಇದೆ? ಯಾವುದೇ ಒಂದು ಬದಲಾವಣೆ ತರಬೇಕು ಅಂತಾದರೆ ಅದಕ್ಕೆ ತಕ್ಕಂತೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ನೀತಿ ನಿರೂಪಣೆ ಮಾಡಬೇಕು. ಹೌದು. ಅಂದರೆ ನಮ್ಮ ಪ್ರಧಾನಮಂತ್ರಿಗಳು ಮಾಡಿರೋದು ಮೊದಲನೇ ಕೆಲಸ ಏನಂತಂದರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ 2014ಕ್ಕೆ ಸ್ಥಾಪನೆ ಮಾಡಿಬಿಟ್ರು. ಅಂದರೆ ಅಷ್ಟು ಅದರದ್ದು ಮಹತ್ವ ಇದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು. ಅಂದರೆ ಒಂದು ಸ್ವಾಯತ್ತ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಡೆಡಿಕೇಟೆಡ್ ಒಂದು ಮಂತ್ರಾಲಯ ಸ್ಟಾರ್ಟ್ ಮಾಡೋದೇ ಇದಕ್ಕೆ ಒಂದು ದಿಶೆ ತೋರಿಸುವಂಥ ಒಂದು ಆಯಿತು. ಅದಲ್ಲದೆ 3 ವಿಷಯ ಹೋಗಿ ಮಾಡಿದ್ರು ಅವರು ಪ್ರಾರಂಭಕ್ಕೆ. ನೀತಿ ನಿರೂಪಣೆಯಲ್ಲಿ ಒಂದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್, ಎರಡನೇದು ಸ್ಕಿಲ್ ಇಂಡಿಯಾ ಮಿಷನ್ ಸ್ಟಾರ್ಟ್ ಮಾಡಿಬಿಟ್ರು 2015ಕ್ಕೆ. ಒಂದು ಅಭಿಯಾನ ರೀತಿಯಲ್ಲಿ ಇದನ್ನು ಶುರು ಮಾಡಿದರು. ಆಮೇಲೆ ಕೂಡಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪಾಲಿಸಿ ತಯಾರು ಮಾಡಿದರು, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರಿನರ್ಶಿಪ್ ಪಾಲಿಸಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಡೆ ಫ್ರೇಮ್ವರ್ಕ್, ಇನ್ನೊಂದು ಕಡೆ ಪಾಲಿಸಿ, ಇದಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳು. ಹೀಗೆ ಇದರ ಯೋಚನೆ ಭಾಳ ಫೌಂಡೇಶನಲ್ ಆಧಾರದ ಮೇಲೆ ಮಾಡಿದರು.
60-70% ಯುವಕರು ಇರ್ತಕ್ಕಂಥ ನಮ್ಮ ದೇಶ. ಅದರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಭಾಗ, ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಇಲ್ಲ ಅಂತವ್ರು ಇನ್ನೊಂದು ಭಾಗ. ಅದಕ್ಕೆ ಫಾರ್ಮಲ್ ಸೆಕ್ಟರ್ ಆ್ಯಂಡ್ ಇನ್ಫಾರ್ಮಲ್ ಸೆಕ್ಟರ್ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಹೆಚ್ಚು ಜನ ಇದ್ದಾರೆ. ನಿಜ. ಆ ಯುವಕರಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳು ಬೇಕು ಅಂತಾದರೆ ಅದಕ್ಕೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದು ವರ್ಕ್ ಶುರು ಆಗಿತ್ತು, NSDC. ಅದನ್ನು ಸ್ಟ್ರೆಂಥನ್ ಮಾಡಿದರು. ಓಕೆ. ಆಮೇಲೆ ಸೆಕ್ಟರ್ಸ್, ಉದಾಹರಣೆಗೆ ರಿಟೇಲ್, ಅಪೆರಲ್, ಆಮೇಲೆ ಟೆಕ್ನಾಲಜಿ, ಹೀಗೆ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ಸ್ ಅನ್ನು ಡೆವಲಪ್ ಮಾಡಿದರು ವಲಯಗಳ ಆಧಾರದ ಮೇಲೆ. ಮುಖ್ಯವಾಗಿ ಇನ್ನೊಂದು ಆ ಇನ್ಫಾರ್ಮಲ್ ಸೆಕ್ಟರ್ಗೆ ಬೇಕಾಗಿರ್ತಕ್ಕಂಥ ಒಂದು ಫ್ರೇಮ್ವರ್ಕ್ ರೆಡಿ ಮಾಡಿದರು. ಅದಕ್ಕೇನು ಹೆಸರು ಅಂದರೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್. ಓಕೆ. ಅಂದರೆ ಅವು ಯಾರಾದರೂ ಒಬ್ಬ ಪ್ಲಂಬಿಂಗ್ ಮಾಡಬೇಕು ಅಂತ ಅನ್ಕೊಳ್ಳಿ, ಅವನು ಲೆವೆಲ್ 1 PhD ಮಾಡಬೇಕಾದ್ರೆ ಲೆವೆಲ್ 10 ಮಾಡ್ಬೋದು. ಓಕೆ. ಹೀಗೆ ಒಂದು ಕಡೆ ನೀತಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆ, ಮೂರನೇದು ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಒಂದು ಸಮಗ್ರವಾಗಿ ನೋಡುವಂಥ ಒಂದು ಪ್ರಯತ್ನ ಇದು. ಕಾರ್ಯಕ್ರಮಗಳು ಕೂಡ ಹೇಗೆ ಇನ್ಫಾರ್ಮಲ್ ಸೆಕ್ಟರ್ಗೆ ಬೇರೆ ಮಾಡಿದರು. ಅದಕ್ಕೆ ಹೆಸರೇನಿಟ್ಟರು ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ. ಅಂದರೆ ನೋಡಿ, 14ಕ್ಕೆ ಬಂದರು, 15ಕ್ಕೆ ಇದು ಶುರು ಮಾಡಿಬಿಟ್ರು. 2 ಕೋಟಿಗಿಂತ ಹೆಚ್ಚು ಜನರಿಗೆ ಸಾಮಾನ್ಯವಾಗಿರ್ತಕ್ಕಂಥ ವೆಲ್ಡಿಂಗ್, ಪ್ಲಂಬಿಂಗ್ನಿಂದ ಹಿಡಿದು ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ವರ್ಗೂ ಶಿಕ್ಷಣ ಕೊಡುವಂಥ, ತಂತ್ರಜ್ಞಾನ ಕೊಡ್ತಕ್ಕಂಥ, ತರಬೇತಿ ಕೊಡುವಂಥ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನಾ ಭಾಳ ಜನಕ್ಕೆ, ಯುವಕರಿಗೆ ತಲುಪುವಂಗಾಗಿದೆ. ಇದು ಮೊದಲನೇ ಯೋಜನೆ. ಎರಡನೇ ಯೋಜನೆ ಅವರು ಶುರು ಮಾಡಿರೋದು ಜನಶಿಕ್ಷಣ ಸಂಸ್ಥಾನ ಮುಖಾಂತರ. ಅವ್ರ ಮುಖಾಂತರ 35 ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ತರಬೇತಿ ಶುರು ಮಾಡಿದರು. ಜೊತೆಗೆ ನಮ್ಮ ದೇಶದಲ್ಲಿ ನ್ಯಾಷನಲ್ ಅಪ್ರೆಂಟಿಸ್ ಪ್ರೋಗ್ರಾಮ್ ಶುರು ಮಾಡಿದರು. ಮತ್ತು ಈ ಗುಡಿ ಕೈಗಾರಿಕೆಗಳು, ಬೇರೆ ಬೇರೆ ಕೆಲಸ ಮಾಡತಕ್ಕಂಥ ಅಕ್ಸಾಗಲ್ ಇರ್ಬೋದು, ಕಮ್ಮಾರ್ ಇರ್ಬೋದು, ಕುಂಬಾರ ಇರ್ಬೋದು, ಚಮ್ಮಾರ್ ಇರ್ಬೋದು, ಈ ಥರದ ಜನಕ್ಕೆ PM ವಿಶ್ವಕರ್ಮ ಯೋಜನೆ ಅಂತ ಶುರು ಮಾಡಿದರು. ಅಂದರೆ ಯಾವುದು ಕುಲಕಸಬುಗಳು ನಮ್ಮ ಮಾಡ್ತಾ ಇದ್ದಾರೆ, ಆ ಕುಲಕಸಬುಗಳು ಹೋಗಬಾರ್ದು, ಅವ್ರ ಕೌಶಲ್ಯನೂ ವೃದ್ಧಿ ಆಗಬೇಕು, ಬೆಳೆಸಬೇಕು, ಮತ್ತು ಅವ್ರಿಗೂ ಆಧುನಿಕವಾಗಿರ್ತಕ್ಕಂಥ ಕೌಶಲ್ಯ ಕೊಡಬೇಕು. ಇನ್ನೊಂದು ಭಾಳ ದೊಡ್ಡ ಯೋಜನೆ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಯುವಕರಿಗೆ ಮತ್ತು ಮಹಿಳೆಯರಿಗೆ ತಲುಪಬೇಕು ಅಂತಾದರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ. ಇದರ ಮುಖಾಂತರ 20 ಲಕ್ಷಕ್ಕಿಂತ ಹೆಚ್ಚು ಜನ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು, ಸ್ವಸಹಾಯ ಸಂಘಗಳಲ್ಲಿ ಇರ್ತಕ್ಕಂಥವ್ರಿಗೆ ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಅನೇಕ ಯೋಜನೆಗಳ ಮಾಡಿ ಯುವಕರಿಗೆ ಶಿಕ್ಷಣ ಮತ್ತು ತಂತ್ರಜ್ಞಾನ ಕೊಡುವಂತ ಒಂದು ಕಡೆ ಮಾಡಿದರೆ, ಎರಡನೇದಿನೊಂದು ಮುಖ್ಯವಾಗಿ ನಾವು ದೃಷ್ಟಿಯಲ್ಲಿ ನೋಡಬೇಕಾಗಿರೋದು ಫಾರ್ಮಲ್ ಸೆಕ್ಟರ್ನಲ್ಲಿ ಇವತ್ತಿನ ಅವಶ್ಯಕತೆಗೆ ತಕ್ಕಂತೆ 2020ಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂತು. ಹೌದು. ಆ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಕೌಶಲ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಆದ್ಯತೆ ಕೊಡಲಾಗಿತ್ತು. ಅದಕ್ಕೆ ಶಬ್ದ ಏನು ಉಪಯೋಗಿಸಿದ್ರೆ ಅಂದರೆ ರೀಇಮ್ಯಾಜಿನಿಂಗ್ ವೊಕೇಶನಲ್ ಎಜುಕೇಷನ್. ಕೌಶಲ್ಯವನ್ನು ನಾವು ಹೇಗೆ ಹೊಸ ದೃಷ್ಟಿಕೋನದಿಂದ ನೋಡಬೇಕು ಅನ್ನುವಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಕೊಟ್ಟರು. ಅದರ ಮುಖಾಂತರ ಈ ಒಂದು 6 ವರ್ಷದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಆಧಾರದ ಮೇಲೆ ಪ್ರಾಥಮಿಕ ಶಿಕ್ಷಣದಿಂದ ಉಚ್ಚ ಶಿಕ್ಷಣದವರೆಗೆ ಕೌಶಲ್ಯವನ್ನು ಜ್ಞಾನದ ಜೊತೆಗೆ ಮುಖ್ಯ ದಾರಿಯಲ್ಲಿ ತರುವಂಥ ಪ್ರಯತ್ನ ಆಗಿರೋದು. ಕೌಶಲ್ಯ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಇನ್ನೊಂದು ಅಂಗ ಆಗಿ ಬೆಳೀತಾ ಇದ್ದು, ಅದು ಮುಖ್ಯವಾದ ಭಾಗದಲ್ಲಿ ಬರ್ತಾ ಇರಲಿಲ್ಲ. ಹೀಗಾಗಿ ಅದರ ನೋಡುವಂಥ ದೃಷ್ಟಿಕೋನದಲ್ಲೂ ವ್ಯತ್ಯಾಸ ಇತ್ತು. ಈಗೇನಾಯಿತು, ಕೌಶಲ್ಯ ಹೊಸ ಶಿಕ್ಷಣ ನೀತಿನಲ್ಲಿ ಆಧಾರದ ಮೇಲೆ ಕೌಶಲ್ಯ ಹ್ಯಾಸ್ ಬಿಕಮ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಎಜುಕೇಷನ್ ಸಿಸ್ಟಮ್. ಕರೆಕ್ಟ್ ಅನ್ನೋದಕ್ಕೆ ನಿಮಗೆ ಬಹಳ ಮಹತ್ವದ ಒಂದು ಬದಲಾವಣೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಜಗತ್ತಿನಲ್ಲಿ ಶಿಕ್ಷಣ ಹೇಗಿದೆ ಅಂತಂದರೆ, ಶಿಕ್ಷಣಕ್ಕೆ ಹೋಗುವಂಥವರು, ಜನರಲ್ ಎಜುಕೇಷನ್ಗೆ ಹೋಗುವಂಥವ್ರು ಹೋಗ್ತಾರೆ, ಸ್ಕಿಲ್ ಎಜುಕೇಷನ್ಗೆ ಹೋಗುವಂಥವ್ರು ಇನ್ನೊಂದು ಗುಂಪು ಹೋಗುತ್ತೆ. ನಮ್ಮ ದೇಶದಲ್ಲಿ ಏನಾಗಿತ್ತು, ಎಲ್ಲರೂ ಜನರಲ್ ಎಜುಕೇಷನ್ಗೆ ಹೋಗ್ತಿದ್ರು. ಈಗೇನಾಗಿದೆ, 6ನೇ ಕ್ಲಾಸ್ನಿಂದ, ಅದು ಸ್ಟೇಟ್ ಸಿಲೆಬಸ್, ಸೆಂಟ್ರಲ್ ಸಿಲೆಬಸ್ ಯಾರೇ ಇರಲಿ, 6ನೇ ಕ್ಲಾಸ್ನಿಂದ ಎಲ್ಲರೂ ಕೌಶಲ್ಯವನ್ನು ಕಲಿಬೇಕು. ಓಕೆ. ಅದಕ್ಕೆ ಎಂಥ ಒಳ್ಳೆ ಹೆಸರಿಟ್ಟಿದ್ದಾರೆ ಅಂತಂದರೆ ಕೌಶಲ್ಯ ಬೋಧ ಅಂತ ಹೆಸರಿಟ್ಟು. ಕೌಶಲ್ಯ ಬೋಧ ಅಂದರೆ 6, 7, 8
ಪ್ರಾರಂಭಿಕ ದಿನಗಳಲ್ಲಿ ಅವ್ರಿಗೆ ಕೌಶಲ್ಯದ ಬಗ್ಗೆ ಬೇಕಾಗಿರುವಂಥ ಎಕ್ಸ್ಪೋಜರ್ ಸಿಗುತ್ತೆ. ನಿಜ. ಅವರು ಸೈನ್ಸು, ಆರ್ಟ್ಸು, ಸೋಷಿಯಲ್ ಸ್ಟಡೀಸು ಇದು ಕಲಿಯೋದ್ರ ಜೊತೆಗೆ ಇದನ್ನು ಕಲಿತಾರೆ. ಮತ್ತು ಅವ್ರಿಗೆ ಆ ಸಂದರ್ಭದಲ್ಲಿ ಕುತೂಹಲವು ತುಂಬ ಇರುತ್ತೆ. ಮತ್ತು ಇದರಲ್ಲಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಮತ್ತು ಕೈನಿಂದ ಕೆಲಸ ಮಾಡೋದು, ನಾವೇನು ಹೇಳಿದಿಲ್ಲ ಕೈ ಕೆಸರಾದರೆ ಅಂತೇಳಿ, ಪ್ರತ್ಯಕ್ಷವಾಗಿ ಕೈ ಮುಟ್ಟಿ ಅವರು ಕೃಷಿ ಕೆಲಸ ಇರಬಹುದು, ಅದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನದ ಕೆಲಸ ಈ ಕೌಶಲ್ಯ ಬೋಧದಿಂದ ಶುರು ಆಗಿದೆ. 6, 7, 8, 9, 10ಕ್ಕೆ ಕೌಶಲ್ಯ ವಿಕಾಸ ಆಗುತ್ತೆ. 9, 10ನೇ ಕ್ಲಾಸ್ಗೆ ಅವ್ರಿಗೆ ಆ ಸ್ಕಿಲ್ಸ್ ಟ್ರಾನ್ಸ್ಫರ್ ಆಗುವಂಥ ಪ್ರಯತ್ನ ಅಲ್ಲಿ ಆಗಿರುತ್ತೆ. 11, 12ಕ್ಕೆ ಏನು ಪಠ್ಯಕ್ರಮ ಈ ದೇಶದಲ್ಲಿ ನಡೀತಾ ಇದೆ ಕೌಶಲ್ಯ ಆಧಾರದ ಮೇಲೆ, 11ನೇ ಮತ್ತು 12ನೇ ಕ್ಲಾಸ್ಗೆ ಪಠ್ಯಕ್ರಮ ರಚನೆ ಮಾಡುವಂಥ ಕಮಿಟಿ ಏನಿದೆ ಅದರ ಅಧ್ಯಕ್ಷ ನಾನು. ಈ ಮಕ್ಕಳು ಸಾಮಾನ್ಯವಾಗಿರ್ತಕ್ಕಂಥ ಸಬ್ಜೆಕ್ಟ್ ಜೊತೆಗೆ ಕೌಶಲ್ಯ ಸಬ್ಜೆಕ್ಟ್ ಕೂಡ ಅವರು ಚೂಸ್ ಮಾಡ್ಬೋದು. 2 ಲ್ಯಾಂಗ್ವೇಜು, 3 ಹೇಗೆ PCM ಅಥವಾ ಇದನ್ನು ಹಿಸ್ಟ್ರಿ, ಎಕನಾಮಿಕ್ಸ್, ಮತ್ತು ಅಂದರೆ ಇದು ಸ್ಟ್ರೀಮ್ ಹೋಗ್ಬಿಡುತ್ತೆ. ಈಗಾಗಲೇ ಈಗ ಹೊಸ ಶಿಕ್ಷಣ ನೀತಿ ಪ್ರಕಾರ ಆರ್ಟ್ಸ್ ಒಂದು, ಕಾಮರ್ಸ್ ಒಂದು, ಸೈನ್ಸ್ ಒಂದು ಸ್ಟ್ರೀಮ್ ಅಂತ ಇರಲ್ಲ. ಅವ್ರಿಗೆ ಇಷ್ಟವಾದದನ್ನು ಅವ್ರು ಯಾವ ತೊಗೋಬೋದು. ಮ್ಯೂಸಿಕ್ ತೊಗೋಬೋದು, ಎಕನಾಮಿಕ್ಸ್ ತೊಗೋಬೋದು, ಕಾಮರ್ಸ್ ತೊಗೋಬೋದು, ಇಂಜಿನಿಯರಿಂಗು ಮಾಡ್ಬೋದು, ಕೌಶಲ್ಯನೂ ತೊಗೋಬೋದು. ಹಾಗೆ ಮಾಡೋದ್ರಿಂದ ಗ್ರೇಡ್ 11 ಆ್ಯಂಡ್ ಗ್ರೇಡ್ 12ನಲ್ಲಿ ಆ ಯುವಕನಿಗೆ ಕಾಂಪಿಟೆನ್ಸಿ ಡೆವಲಪ್ಮೆಂಟ್ ನಾವು ಮಾಡ್ತಾ ಇದ್ವಿ. ಅಂದರೆ 11th ಆ್ಯಂಡ್ 12th ಮುಗಿದ ಮೇಲೆ ಅವನು ಓದು ಕಂಟಿನ್ಯೂ ಮಾಡದೇ ಇದ್ರು ಅವನಿಗೆ ಸಿಕ್ಕಿರ್ತಕ್ಕಂಥ ಈ ಕೌಶಲ್ಯಗಳ ಆಧಾರದ ಮೇಲೆ ಅವನ ಸ್ವಯಂ ಉದ್ಯೋಗವನ್ನು ಮಾಡಬಹುದು. ಹೀಗಾಗಿ ಒಂದು ಶಾಲಾ ಶಿಕ್ಷಣವನ್ನ ಉಚ್ಚ ಶಿಕ್ಷಣದವರೆಗೂ ಕೌಶಲ್ಯ ಆಧಾರಿತ ಮಾಡಿದೆ. ಎರಡನೇದು ITI ಎಜುಕೇಷನ್. ನಮ್ಮ ದೇಶದಲ್ಲಿ ITI ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೌಶಲ್ಯ ಆಧಾರಿತ ಶಿಕ್ಷಣ. ಹೀಗಾಗಿ ITI 10,000 ಇದ್ದಿದ್ದು 15,000 ಆಗಿದೆ 14 ವರ್ಷದಲ್ಲಿ. ಮಾಡರ್ನೈಸೇಷನ್ ಆಗಿದೆ. ಹೊಸ ಸ್ಕೀಮ್ ತಂದಿದ್ದಾರೆ, PM ಸೇತು ಸ್ಕೀಮ್ ಅಂಥೇಳಿ. ಹೀಗೆ ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಪೋರ್ಟಲ್ ಎಂಡ್ ಟು ಎಂಡ್, ಇಂಡಸ್ಟ್ರಿ ಪಾರ್ಟ್ನರ್ಶಿಪ್, ಸ್ಟಾರ್ಟಪ್ ಲಿಂಕ್, ಡಿಜಿಟಲ್ ಇಂಡಿಯಾ, ವಿಮೆನ್ಗೆ ಹೆಣ್ಮಕ್ಳ ಮೇಲೆ ಹೆಚ್ಚು ಫೋಕಸ್. ಹೀಗೆ ಕೌಶಲ್ಯದಿಂದ ನಮ್ಮ ದೇಶ ಆತ್ಮನಿರ್ಭರ ಆಗೋದಕ್ಕೆ ಯಾವುದೇ ಸಂಶಯ ಇಲ್ಲ. ಮತ್ತು ನಮ್ಗೆ ಗೊತ್ತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಕೌಶಲ್ಯ ಬಲ್ಲವನಿಗೆ ನಿರುದ್ಯೋಗ ಇಲ್ಲ ಅನ್ನುವಂಥ ಸಾಬೀತುಪಡಿಸುವಂಥ ಕಾರ್ಯಕ್ರಮ, ವಿಶ್ವಾಸ ಮೂಡಿಸುವಂಥ ಕಾರ್ಯಕ್ರಮ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಸಂತೋಷ, ಭಾಳ ಸಂತೋಷ ಸರ್. ಈಗ ನಾವು ಸಾಕಷ್ಟು ಈ ಕೌಶಲ್ಯಾಭಿವೃದ್ಧಿ ಬಗ್ಗೆ ನಾವು ಮಾತಾಡಿದ್ವಿ. ನೀವು ಹೇಳಿದಾಗೆ ಇದೊಂದು ಅಪ್ಪಟ ಜ್ಞಾನಶಾಖೆಯಾಗಿ ವಿಶೇಷವಾಗಿ ಬೆಳೆತಿರುವಂಥದ್ದು ಗಮನಾರ್ಹ ಅಂಥೇಳಿ. ಮತ್ತು ಈ ಕೌಶಲ್ಯವನ್ನು ಪಡ್ಕೊಂಡು ಕುಶಲಕರ್ಮಿಗಳಾಗಿ ತಮ್ಮ ಬದುಕನ್ನು ತಾವೇ ಕಟ್ಟಿಕೊಳ್ಳುವುದರ ಜೊತೆಗೆ ಒಂದು ರಾಷ್ಟ್ರ ನಿರ್ಮಾಣದ ಜೊತೆಗೂ ಕೂಡ ಅವರು ಕೈ ಜೋಡಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಅನ್ನುವಂಥದ್ದು ಈ ಎಲ್ಲ ಯೋಜನೆಗಳ ಒಟ್ಟಾರೆ ಸಾರಾಂಶ ಅಂಥೇಳಿ ನಾವು ಅಂದ್ಕೋಬೋದು. ಭಾಳ ಸಂತೋಷ ಪ್ರೊಫೆಸರ್ ವಿಷ್ಣುಕಾಂತ್ ಚಟ್ಪಳ್ಳಿಯವರೇ. ಭಾಳ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ತಾವು ತಜ್ಞರಾಗಿದ್ದೀರಿ. ನಮ್ಮ ಆಕಾಶವಾಣಿಗೆ ಬಂದು ಈ ಕ್ಷೇತ್ರದ ಬೆಳವಣಿಗೆಯ ಬಗ್ಗೆ ಮತ್ತು ರಾಷ್ಟ್ರ ನಿರ್ಮಾಣದ ಬಗ್ಗೆ ಮತ್ತು ಈ ಹೊತ್ತಿನಲ್ಲಿ ಕೌಶಲ್ಯಾಭಿವೃದ್ಧಿಯ ಸ್ಥಿತಿಗತಿಯ ಬಗ್ಗೆ ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.